ಇಬ್ಬರಿಗೂ ನಮಸ್ಕಾರ. ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ. ಇದೆಲ್ಲ ವಿಷನ್ ಎಲ್ಲ ಪ್ಯೂರ್ ಯೋಗರಾಜ್ ಭಟ್ ಸರ್ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ, ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು. ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದು. ಎಂಕರೇಜ್ ಮಾಡಿದ್ರು APR ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರವ್ರಾಗಿರ್ಬೋದು. ಎಂಕರೇಜ್ ಮಾಡಿದ್ರು. ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದು ಬೇಗ ಆಯಿತು ಅಂತ ಒಂದು. ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ RCB ಫ್ಯಾನ್ ಆಗಿ ಐ ಥರ್ಮಲಿ ಎಂಜಾಯ್ಡ್ ದ ಲಿರಿಕ್ಸ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇವ್ರದ ವಿಷನ್, RCB ಸಾಂಗ್ದು ವಿಷನ್ ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿದ್ದು. ಸೊ ಎಲ್ಲ ಕ್ರೆಡಿಟ್ಸು ಎರಡೂ ಬಡ್ಕೊಳ್ಳೋ ತರ ಆಡಿದ್ದಾರೆ. ಜಾಸ್ತಿ ಟೇಕ್ಸ್ ಏನ್ ತಗೊಂಡಿಲ್ಲ, 1 or 2 ಟೇಕ್ಸ್ ಎಲ್ಲ ಓಕೆ. ಅಂದ್ರೆ ಫಸ್ಟ್ ಟೈಮ್ ಆಡಿರೋ ತರ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಸರ್ RCB ಅಂದ್ರೆ ನಿಮ್ಗೆ ಪರ್ಸನಲಿ ಎಷ್ಟು ಕನೆಕ್ಟಿವಿಟಿ? 16 ವರ್ಷದಿಂದ ಆಗದೆ ಇರೋದು ಈ ವರ್ಷ ಹಾಗೆ ಆಗುತ್ತೆ. ಈ ಸರಿ ಕಪ್ ಗೆಲ್ತೀವಿ. ನಾಳೆ ಫಸ್ಟ್ ಮ್ಯಾಚ್ RCB ವರ್ಸಸ್ CSK ಇದೆ ಚೆನ್ನೈಯಲ್ಲಿ. ಸೊ ಫಸ್ಟ್ ಮ್ಯಾಚ್ RCB ವಿನ್ ಆಗುತ್ತೆ ಸರ್? ಅಲ್ಲ, ಕಪ್ ಗೆಲ್ಬೇಕು ಅಂದ್ರೆ ವಿನ್ ಆಗ್ಲೇಬೇಕಲ್ಲ ಸರ್. ಹಾಗೆ ಅಲ್ಲ, ಯೂಶಲಿ ಫಸ್ಟ್ ಮ್ಯಾಚ್ ಸೋತಾಗ ಇದು ದೇವರಿಗೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ. ಡೆಫಿನೆಟ್ಲಿ ಗೆಲ್ಲುತ್ತೆ. ಯಾಕೆಂದ್ರೆ ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ. ನಮ್ಮ ಕೊಹ್ಲಿ ಅವರು 16 ಇಯರ್ಸಿಂದ ಸೇಮ್ ಟೀಮಲ್ಲಿದ್ದಾರೆ. ಪ್ರತಿ ಸರಿ ನಮ್ದಾಗಿ ಈ ಸರಿನೂ ಅಫ್ಕೋರ್ಸ್ ನಮ್ಮದೇ. ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ಗೆ ಹೋಗ್ತೀರಾ ಸರ್, ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ? ಅಲ್ಲ, ಇನ್ ಕೇಸ್ ಅನ್ನೋ ಪ್ರಶ್ನೆ ಹಿಂಗೆ ಹಂಗಲ್ಲ. ಆದರೆ ವಿಲ್ ಟೇಕ್ ಅಪ್ ಕ್ಯಾಮ್ರಾ ಫೇಸ್. ಮ್ಯಾಚ್ ಇಲ್ಲ, TV ಇಲ್ಲ ಸರ್. ಈಗ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಸಿನಿಮಾಗಳಿಗೆ ಏನಾದರೂ ಕರೆದ್ರೆ? ನಿಮ್ಮ ಧರ್ಮ ಸುಮ್ಮನೆ ಇದೆ ಲಾಸ್ಟ್. ಇಲ್ಲ, ನಾನು ಅರ್ಜುನ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಸಿನಿಮಾಗೆ ಮೇನ್ ಟ್ರ್ಯಾಕ್ಗಳನ್ನ ಹಾಡಕ್ಕೆ ಶುರು ಮಾಡ್ತಾನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ವಪ್ಪ ಒಳಗೆ. ಅವನು ಹಠವಾದಿ, ಎಷ್ಟರ ಮಟ್ಟಿಗೆ ಅಂತಾನೆ ಗೊತ್ತಿಲ್ಲ. ಒಪ್ಪಿಸ್ತೀವಿ. ಬಟ್ ಈ ಸಲ RCB ಅಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್? ಅಫ್ಕೋರ್ಸ್ ಕ್ಯಾಪ್ಟನ್ ಇಲ್ಲ, ವಿರಾಟ್ ಅಲ್ಲ. ನನ್ನ ಫೇವ್ರೆಟ್ ಪ್ಲೇಯರು ಅಫ್ಕೋರ್ಸ್ ವಿರಾಟ್. ಕಿಂಗ್ ಕೊಹ್ಲಿ. ಎಸ್ ಸರ್, ಹೇಳಿ ಸರ್. ಏನು ಈ ಸಲ ಹೆಂಗಸರು ಕಪ್ಪೆತ್ಬಿಟ್ರು. ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ ಗಂಡಸರು ಸುಮ್ಮನೆ ಇದ್ರು. ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ, ಧ್ರುವ ಬೇರೆ ಹಾಡಿದಾನೆ. ಧ್ರುವನ ಒಂದು ಧ್ವನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶೆ. ನಾನು ತುಂಬಾ ಕ್ರೀಡಾಭಿಮಾನಿ. ಗೆಲ್ಲಿ 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 ಬೆಂಗಳೂರು ಕಪ್ಪೆತ್ತಿ. ಜೈ RCB. ಲೇಡೀಸ್ ಫಸ್ಟ್ ಅಲ್ಲ ಸರ್, ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು. ಅದು ಆಲೈನ್ ಪಟ್ಟಿದ್ದು ನೀವೇ. ಸಿಕ್ಕಾಪಟ್ಟೆ ಎಲ್ಲ ಕಡೆ ಟ್ರೆಂಡ್ ಆಯ್ತು. ನಾನು ಗೆದ್ದಿಲ್ಲ ಗುರು. ಇವರು 10 ವರ್ಷದ ಮೇಲೆ ಆಯ್ತು. ತುಂಬಾ ಜಾಸ್ತಿ ಆಯ್ತು, 15 ವರ್ಷ ಆಯ್ತು. ಜಾಕಿ ಸಿನಿಮಾದ ಗೀತೆ 2010 years. 14 years. ಅಪ್ಪು ಸರ್ ಸಿನಿಮಾ, ಅಪ್ಪು ಸರ್ ಇದರಲ್ಲಿ. ಈ ವರ್ಷ ನನಗೆ ಅದೊಂದೇನೋ ಒಂದು ಹೋಪ್. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದಿದ್ದು ಕಪ್ಪೆತ್ತಿದ್ದಾರೆ. ಈಗ ಗಂಡು ಮಕ್ಕಳು ಎತ್ತೋ ಸರದಿ. ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವರು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ರು ಆ ಕನ್ನಡನ. ಅವರ ಕನ್ನಡಾಭಿಮಾನಕ್ಕೊಂದು ಶರಣು. ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು. ಅಡ್ವಾನ್ಸ್. ಎತ್ತಲಿ ಕಪ್ಪೆತ್ಲಿ, ಕಪ್ಪೆತ್ಲಿ ಕಪ್ ಬರಲಿ. ಮಾಡು ನಿಂಪಣ ಹಾಡಿದ್ದಾರೆ. ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ. ಮತ್ತೆ ಚೇತನ್ ಸೋಸ್ಕ ಅವರು ಹಾಡಿದ್ದಾರೆ. ನಾನೊಂದೆರಡು ಸಾಲ ಹಾಡಿದ್ದೆ. ಚೇತನ್ ಹಾಡ್ತೀನಿ ಅಂದ. ಬೇಡ ಕಣಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕ ಅಂತಿದೆ, ಅದ ನೀನೇ ಅನ್ಕೊಂಡ್ಬಿಟ್ಟು. ನಿಮ್ಮ ಟೂರ್ನಮೆಂಟ್ ಯಾವಾಗಿರುತ್ತೆ ಸರ್? ಇಲ್ಲಿ KCC ಅದು ಇದು ಆಡುವಾಗ ಭಟ್ರಲ್ಲೆಲ್ಲೂ ಕಾಣಲ್ಲ, ನೋಡಿದ್ರೆ ಹಾಡು ಬರೀತಾ ಇರ್ತಾರೆ. ಮಟ್ಟಿಗೆ ಆಡ್ಬೋದ್ವಿ. ಬಟ್ ಇವ್ರು ಹಂಗೆ ದಿನ ಜಿಮ್ ಮಾಡಿದ್ರೆ ನಾವು ಆಡ್ಬೋದಪ್ಪ. ನಾವು ಎಲ್ಲಿ ಅವರು ಬರಲ್ಲ.
ಕ್ರಿಕೆಟ್ ಆಡ್ತೀನಿ. ಅಲ್ಲ ಆಡಲ್ಲ, ಬಟ್ ಸಿಕ್ಕಾಪಟ್ಟೆ ಇಷ್ಟ ನೋಡ್ತಾರೆ. ಕ್ರಿಕೆಟ್ ಎಲ್ಲಿ ನಮ್ಮ ಶೂಟಿಂಗಲ್ಲಿ ಒಂದು ಸ್ವಲ್ಪ ಬ್ರೇಕ್ ಇದ್ದಾಗ ಆಡ್ತಾ ಇದ್ದೆ. ಕ್ರಿಕೆಟ್ ಅನ್ನೋದು ಯಾರು ಆಡಿದ್ರು ಆಡ್ಲಿಲ್ಲ ಅಂತಂದ್ರು ಅದೊಂದು ಎಮೋಷನ್. RCB ಅನ್ನೋದೇ ಒಂದು ಎಮೋಷನ್ ಆಕ್ಚುಲಿ ಎಲ್ರಿಗೂ. ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಲ್ಡ್ ಅಲ್ಲೇ RCB ಅಂತಂದ್ರೆ ಅದಕ್ಕಿರುವಂತ ಫ್ಯಾನ್ಸ್ ಫಾಲೋಯಿಂಗು ಅದನ್ನೆಲ್ಲ ನೋಡ್ಕೊಂಡ್ರೆ ಅದೊಂದು ಎಮೋಷನ್. RCB ಅವ್ರು ಕಪ್ ಗೆಲ್ಬೇಕು ಅಂತ. ಈ ಸತಿ ಗೆಲ್ತಾರೆ. ಕಪ್ ನಮ್ದೇ ಅಲ್ಲ, ಕಪ್ ನಮ್ದು. ರೀಸೆಂಟ್ ಆಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ವಿ, ಮತ್ತೆ ಮುಗೀತು ಅನ್ಕೊಂಡು ಮತ್ತೆ ಎಂಟ್ರಿ ಆಗಿದೆ. ಅದೇ ಆಡಕ್ಕೆ ಆಡಕ್ಕೆ ಅಂತ ಇಲ್ಲೇ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ದೆ. ಕಂಪ್ಲೀಟ್ ಆಗಿದೆ. ಇವತ್ತು ಮತ್ತೆ ಇನ್ನೊಂದು ಕಾರಣ ವಿಷಯಕ್ಕೆ ಸೇರಿ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್ನ ಭೇಟಿ ಮಾಡಿದ್ದೀನಿ. ನೀವೆಲ್ಲ ಮಾತಾಡಿದ್ರಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಅಲ್ಲ, RCB ಮಾತಾಡೋಣ. ಥ್ಯಾಂಕ್ ಯು. ಸುಮಾರು ಜನ ಯುವಕರು ಬೆಟ್ಟಿಂಗ್ ಆಡ್ಕೊಂಡು ಹಾಳು ಮಾಡ್ಕೊಂತಾರೆ ಅವ್ರ ಜೀವನ. ಅದ್ರ ಬಗ್ಗೆ ಏನಾದ್ರು ಒಂದು ಸಂದೇಶ? ನೀನು ಆಡಬೇಡ. ಹೇಳಿ ಸರ್. ಹೌದು, ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೊರಟೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ಮರ್ತರಿಸ್ತಾನೆ ಇರುತ್ತೆ ಪ್ರತಿ IPL ಸೀಸನ್ ಅಂತವರಿಗೆ. ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ಅಂತವರಿಗೆ, ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತಾಡೋದಾದ್ರೆ ಏನು ಹೇಳ್ತೀವಿ? ನಮಗಿಂತ ಮುಂಚೆ ಸೆಲೆಬ್ರಿಟಿಗಳಾದವರು ಹೇಳ್ಬಿಡ್ರಿ ಫಸ್ಟ್. ಏನಿಲ್ಲ, ಕ್ರೀಡೆ ಅನ್ನೋದು ಯಾವಾಗಲೂ ಏನೋ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದು ಏನಿದೆಯಲ್ಲ, ಅದೇ ರೀತಿ ಅದನ್ನ ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನ ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತೆ ಅದನ್ನ ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದೀವಿ. ಆಟ ಆಟದ ಥರನೇ ಇರಲಿ, ಹುಡುಗಾಟ ಆಗುತ್ತೆ. ಹೇಳ್ಬಿಟ್ಟೆ ಏನಾಗಿ. ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ. ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ, ಜೂಜು ಒಳ್ಳೇದಲ್ಲ, ಒಂದು ಹಂಸಕ್ಕೆ ಮ್ಯಾಜಿಕ್ ಓಕೆ, ಅದೇ ಜೀವನ ಆಗ್ಬಿಟ್ರೆ ಜೀವನ ಉಳಿಯೋದೇ ಇಲ್ಲ. ಜೀವನ ಬೇರೆ, ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗಿ ಎಲ್ಲ ಹೇಳಾಯ್ತಲ್ಲ ಆದ್ರೂ ಹೇಳೋಂತೀರಾ? ನಿಮಗೆ ಒಂದು ಜೂಜ್ ಅಲ್ಲ ಹಾಕೋಬೇಕು ನಾವು. ಅದು ಮದ್ದಿಗೆ ಹಾಕೊಂಡ್ಬಿಟ್ರೆ ನಿಮ್ಗೊಂದಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಹಂಗಾಗಿ ನಿಮ್ಮನ್ನ ಫಾಲೋವರ್ಸ್ ಇರ್ತಾರಲ್ಲ ಅವರಾದ್ರೂ ಒಂದಷ್ಟು ಜನ ಫಾಲೋ ಮಾಡ್ತಾರೆ. ಇಲ್ಲ, ಜೂಜ್ ಅನ್ನೋದು ಮುಂಚಿಂದನೂ ಹೇಳ್ಕೊಂಬಂದಂಗೆ ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದ್ಬಿಟ್ಟಿರ್ತಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ. ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನು 6 ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ 1 ಲಕ್ಷ ಅನ್ನೋದೆಲ್ಲ ಬೇಡ. ಸೊ ಈ ಜೂಜ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ, ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬರೋಲ್ಲ. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳಿ. ಆಲ್ ದಿ ಬೆಸ್ಟ್. ಜಿಂಗಲ ಜಿಂಗಲ ಅಂತ ಈಗ ಒಂದು ಅಲ್ಲಿ ಎರಡು ಆಡಿದ್ದು ಲೈನ್ ಹಾಡ್ಬಿಡಿ. ಜಿಂಗಲ 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 ಜೈ RCB. ಇಲ್ಲ ರೆಕಾರ್ಡ್ ಒಂದ್ ಮೂರು ಕೇಳಿ ಚೆನ್ನಾಗಿ ಆಡಿದ್ದೀನಿ ಅಂತ. ನಾವು RCB ಹೇಳಿದ್ವಿ. ನೀನು ಹೇಳ ಆರಿಸಿ. ಜಿಂಗಲ 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 ಜೈ RCB. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಹಾಡು ಕೇಳಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ನೆಟ್ವರ್ಕ್ ಆಫ್ ಮಾಡಿದ್ದೀನಿ. ನಾನು ಮಾಡಿದೆ.